ಅಂದರೆ ರಾಜ್ಯಪಾಲರ ಹಸ್ತಕ್ಷೇಪ ಅನ್ನೋದು ಏನಿದೆ ಇದೂ ಕೂಡ ದುರುದ್ದೇಶಪೂರಿತವಾದ ಕ್ರಮವಾಗಿಯೇ ಕಾಣಿಸ್ತಾ ಇದೆ. ಕಳೆದ 40-50 ವರ್ಷಗಳಿಂದ ಅವರ ರಾಜಕಾರಣದಲ್ಲಿ ತಮ್ಮ ಸಚ್ಚಾರಿತ್ರ್ಯಕ್ಕೆ ಹೆಸರಾಗಿರುವಂಥವರು. ಹಗರಣ ಮುಕ್ತ ಜೀವನವನ್ನು ರಾಜಕೀಯದಲ್ಲಿ ಅವರು ನಡೆಸಿದ್ದಾರೆ. ಗೂಬೆ ಕೂರಿಸಬೇಕು ಅನ್ನೋ ಕಾರಣಕ್ಕೆ, ಅವರ ಚಾರಿತ್ರ್ಯಕ್ಕೆ ಮಸಿ ಬಳಿಬೇಕು ಅನ್ನೋ ಕಾರಣಕ್ಕೆ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಹೊರಟಿರುವಂಥದ್ದು. ಇದು ರಾಜಕೀಯ ತಂತ್ರಗಾರಿಕೆಯ ಭಾಗ ಮತ್ತು ದುರುದ್ದೇಶದಿಂದ ಕೂಡಿದೆ ಅಂತ ಹೇಳದೆ ಬೇರೆ ವಿಧಿ ಇಲ್ಲ. ಏನವರು ಮೂಢ ಪ್ರಕರಣ ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳ ಹೆಸರನ್ನು ಅದಕ್ಕೆ ತಳುಕು ಹಾಕ್ತಾ ಇದ್ದಾರೆ. ಆ ಸಮಯದಲ್ಲಿ ಅಧಿಕಾರದಲ್ಲಿ ಇದ್ದವರು ಬೇರೆ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರಲಿಲ್ಲ, ಅವರ ಪಕ್ಷವೂ ಅಧಿಕಾರದಲ್ಲಿರಲಿಲ್ಲ. BJP ಸರ್ಕಾರವೇ ತನ್ನ ಆಡಳಿತದಲ್ಲಿ ಮೂಢ ಯಾರಿಂದ ಭೂಮಿಯನ್ನು ವಶಪಡಿಸ್ಕೊಳ್ಳುತ್ತೋ ಅವರಿಗೆ ಪರಿಹಾರವಾಗಿ 50% ಪ್ರಮಾಣದ ವಿಸ್ತೀರ್ಣದ ನಿವೇಶನಗಳನ್ನು ಕೊಡಬೇಕು ಅಂತ ಅವ್ರು ಮಾಡಿರೋ ತೀರ್ಮಾನ ಅದು. ಅದಕ್ಕೆಲ್ಲವನ್ನು ನೀವು ವಿಚಾರಣೆ ಮಾಡಬೇಕಾಗಿರೋದು ಆಗ ಮೂಡಾದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು, ಅಧಿಕಾರಿಗಳಾಗಿದ್ದರು ಮತ್ತು ಯಾರು ಆಗ ನಗರಾಭಿವೃದ್ಧಿ ಸಚಿವರಾಗಿದ್ದರು ಮತ್ತು ಮುಖ್ಯಮಂತ್ರಿಗಳಾಗಿದ್ದರು ಅವರನ್ನೇ ನೀವು ವಿಚಾರಣೆ ಮಾಡಬೇಕು. ವಿಚಾರಣೆ ಪೆಂಡಿಂಗ್ನಲ್ಲಿ ಇಟ್ಟಿದ್ದಾಗ ಯಾಕೆ ವ್ಯಕ್ತಿಗಳನ್ನು ಜೈಲಲ್ಲಿ ಇಡಬೇಕು? ಯಾಕಂದರೆ ಇವ್ಯಾವುದು ಕೂಡ ಕ್ರಿಮಿನಲ್ ಅಪರಾಧಗಳಲ್ಲ. ಎಲ್ಲೆಲ್ಲಿ ಕೋಮು ಗಲಭೆಗೆ ಕಾರಣ ಆಗಿದೆ, ಎಲ್ಲೆಲ್ಲಿ ಅಶಾಂತಿ ಸೃಷ್ಟಿಸಲಾಗಿದೆ ಮತ್ತು ಯಾವ ನಿಗಮಗಳಲ್ಲಿ ಹಣಕಾಸುಗಳನ್ನು ಕದಿಯಲಾಗಿದೆ, ಅವರದೇ ಪಕ್ಷದಲ್ಲಿದ್ದಂತಹ ಒಬ್ಬ ಮುಖಂಡರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಬೋವಿ ನಿಗಮದಲ್ಲಿ ಎಷ್ಟು ಹಣ ದುರುಪಯೋಗ ಆಗಿದೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಏನು ಒಂದು ಪಾದಯಾತ್ರೆಯನ್ನು ಶುರು ಮಾಡಿದೆ BJP, ಇದು ಸಂಪೂರ್ಣವಾಗಿ ರಾಜಕೀಯ ದುರುದ್ದೇಶದಿಂದ ಕೂಡಿರುವಂಥ. ಅವರು ಏನು ಮೂಢ ಹಗರಣವನ್ನು ಹೇಳ್ತಾ ಇದ್ದಾರೆ ಅದರ ವಿಚಾರಣೆಗೆ, ಅದರ ತನಿಖೆಗೆ ಒಂದು ಸಮಿತಿಯನ್ನು ಈಗಾಗಲೇ ನೇಮಿಸಿ ಆಗಿದೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ. ST ಕಾರ್ಪೊರೇಷನನ್ನು ಹಗರಣ ಏನು ಹೇಳ್ತಿದ್ದಾರೆ ಅದನ್ನು ಕೂಡ ಈಗಾಗಲೇ SIT ವಿಚಾರಣೆ ಮಾಡ್ತಾ ಇದೆ. ಈ ಸನ್ನಿವೇಶದಲ್ಲಿ ವಿಚಾರಣೆಯಲ್ಲಿ ಏನು ಲೋಪಗಳು ಬರುತ್ತೆ ಅದನ್ನು ಬೇಕಾದ್ರೆ ಆನಂತರದಲ್ಲಿ ವರದಿ ಬಂದ ನಂತರ ಒಂದು ವಿರೋಧ ಪಕ್ಷವಾಗಿ BJPಯವರು ಮಾಡಬಹುದು. ಅದಕ್ಕೆ ಪೂರ್ವಭಾವಿಯಾಗಿ ಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕೂರಿಸಬೇಕು ಅನ್ನೋ ಕಾರಣಕ್ಕೆ, ಅವರ ಚಾರಿತ್ರ್ಯಕ್ಕೆ ಮಸಿ ಬಳಿಬೇಕು ಅನ್ನೋ ಕಾರಣಕ್ಕೆ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಹೊರಟಿರುವಂಥದ್ದು. ಇದು ರಾಜಕೀಯ ತಂತ್ರಗಾರಿಕೆಯ ಭಾಗ ಮತ್ತು ದುರುದ್ದೇಶದಿಂದ ಕೂಡಿದೆ ಅಂತ ಹೇಳದೆ ಬೇರೆ ವಿಧಿ ಇಲ್ಲ. ಸಿದ್ದರಾಮಯ್ಯನವರು ಅಹಿಂದದ ಬಹಳ ದೊಡ್ಡ ನಾಯಕರು, ಕರ್ನಾಟಕದ ಬಹಳ ದೊಡ್ಡ ಜನನಾಯಕರು. ಕಳೆದ 40-50 ವರ್ಷಗಳಿಂದ ಅವರ ರಾಜಕಾರಣದಲ್ಲಿ ತಮ್ಮ ಸಚ್ಚಾರಿತ್ರ್ಯಕ್ಕೆ ಹೆಸರಾಗಿರುವಂಥವರು. ಹಗರಣ ಮುಕ್ತ ಜೀವನವನ್ನು ರಾಜಕೀಯದಲ್ಲಿ ಅವರು ನಡೆಸಿದ್ದಾರೆ. ಇಲ್ಲಿವರೆಗೆ ಅವರಿಗೆ ಭ್ರಷ್ಟಾಚಾರದ ಕಳಂಕ ತಟ್ಟಿಲ್ಲ. ಆ ರೀತಿಯ ಕಪ್ಪು ಚುಕ್ಕೆಯ ಪ್ರಕರಣಗಳು ಅವರ ರಾಜಕೀಯ ಅಧಿಕಾರದ ಸಮಯಗಳಲ್ಲಿ ವರದಿಯಾಗಿಲ್ಲ. ಇಷ್ಟಿದ್ದಾಗಲೂ ಅವರಿಗಿರುವ ಒಂದು ಜನಬೆಂಬಲದ ನೆಲೆಯನ್ನು ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೆ BJPಯವರು ದುರುದ್ದೇಶದಿಂದ ಈ ಪಾದಯಾತ್ರೆಯನ್ನು ಶುರು ಮಾಡಿದರೆ ಅದಕ್ಕೆ JDSನವರು ಕೂಡ ತಮ್ಮ ಮಿತ್ರ ಪಕ್ಷದ ಜೊತೆಗೆ ಕೈ ಜೋಡಿಸ್ಕೊಂಡಿದ್ದಾರೆ. ಇದನ್ನು ಪ್ರಜ್ಞಾವಂತರೆಲ್ಲರೂ ಕೂಡ ಮುಕ್ತವಾಗಿ ಆಲೋಚನೆ ಮಾಡಬೇಕು ಮತ್ತು ಇದನ್ನು ಖಂಡಿಸಬೇಕಾಗಿರುವಂತಹ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಕಾರಣ ಏನು ಅಂತ ಹೇಳಿದರೆ, ಏನವರು ಮೂಢ ಪ್ರಕರಣ ಹೇಳ್ತಿದ್ದಾರೆ, ಮುಖ್ಯಮಂತ್ರಿಗಳ ಹೆಸರನ್ನು ಅದಕ್ಕೆ ತಳುಕು ಹಾಕ್ತಾ ಇದ್ದಾರೆ. ಆ ಸಮಯದಲ್ಲಿ ಅಧಿಕಾರದಲ್ಲಿ ಇದ್ದವರು ಬೇರೆ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರಲಿಲ್ಲ, ಅವರ ಪಕ್ಷವೂ ಅಧಿಕಾರದಲ್ಲಿರಲಿಲ್ಲ. ಅಂತಹ ಒಂದು ಸನ್ನಿವೇಶದಲ್ಲಿ ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಅಧಿಕಾರವನ್ನು ದುರ್ಬಳಕೆ ಮಾಡಿ ಮೂಢ ನಿವೇಶನಗಳನ್ನು ಪಡಿತಾರೆ ಅನ್ನೋದಕ್ಕೆ ಆಧಾರ ಏನು? ಪ್ರಭಾವ ಬೀರೋದ್ರ ಮುಖಾಂತರವಾಗಿ ಈ ರೀತಿಯಾಗಿರೋದನ್ನು ಅವರು ನಡೆಸಿದ್ದಾರೆ ಅನ್ನೋದಕ್ಕೆ ಅವರು ಅಧಿಕಾರದ ಹುದ್ದೆಯಲ್ಲಿಲ್ಲ, ವಿರೋಧ ಪಕ್ಷದಲ್ಲಿದ್ದಾರೆ. ಹಾಗೆ ಅದೇ ಸಮಯದಲ್ಲಿ BJPಯ ಬೇರೆ ಬೇರೆ ಮುಖಂಡರುಗಳಿಗೆ, ಶಾಸಕರುಗಳಿಗೂ ಕೂಡ, JDSನ ಶಾಸಕರು ಮತ್ತು ಮುಖಂಡರುಗಳಿಗೂ ಕೂಡ ಇದನ್ನು ನಿವೇಶನವನ್ನು ಮಂಜೂರಾತಿ ಮಾಡಿದ್ದಾರೆ. BJP ಸರ್ಕಾರವೇ ತನ್ನ ಆಡಳಿತದಲ್ಲಿ ಮೂಢ ಯಾರಿಂದ ಭೂಮಿಯನ್ನು ವಶಪಡಿಸ್ಕೊಳ್ಳುತ್ತೋ ಅವರಿಗೆ ಪರಿಹಾರವಾಗಿ 50% ಪ್ರಮಾಣದ ವಿಸ್ತೀರ್ಣದ ನಿವೇಶನಗಳನ್ನು ಕೊಡಬೇಕು
ಅಂತ ಅವ್ರು ಮಾಡಿರೋ ತೀರ್ಮಾನ ಅದು. ಅದರ ಅನುಸಾರವಾಗಿ ಮುಖ್ಯಮಂತ್ರಿಯವರ ಶ್ರೀಮತಿಯವರ ಜಮೀನನ್ನು ವಶಪಡಿಸ್ಕೊಂಡ ಮೂಡ ಅದಕ್ಕೆ ಬದಲಿಯಾಗಿ ನಿವೇಶನಗಳನ್ನು ಕೊಟ್ಟಿದೆ. ಮುಖ್ಯವಾದ ಜಾಗದಲ್ಲಿ ಕೊಟ್ಟಿದೆ, ಪ್ರಮುಖವಾದ ಜಾಗದಲ್ಲಿ ಕೊಟ್ಟಿದೆ. ಅದಕ್ಕೆಲ್ಲವನ್ನು ನೀವು ವಿಚಾರಣೆ ಮಾಡಬೇಕಾಗಿರೋದು ಆಗ ಮೂಡಾದಲ್ಲಿ ಯಾರು ಅಧ್ಯಕ್ಷರಾಗಿದ್ದರು, ಅಧಿಕಾರಿಗಳಾಗಿದ್ದರು, ಮತ್ತು ಯಾರು ಆಗ ನಗರಾಭಿವೃದ್ಧಿ ಸಚಿವರಾಗಿದ್ದರು ಮತ್ತು ಮುಖ್ಯಮಂತ್ರಿಗಳಾಗಿದ್ದರು, ಅವರನ್ನೇ ನೀವು ವಿಚಾರಣೆ ಮಾಡಬೇಕು. ಯಾವ ಕಾರಣಕ್ಕೆ ಇತರರಿಗೆ ಇಲ್ಲದಂತಹ ಮುಖ್ಯ ಪ್ರದೇಶದಲ್ಲಿ ಇವರು ನಿವೇಶನಗಳನ್ನು ಕೊಟ್ರಿ ಅಂತ. ನಿವೇಶನ ಪಡ್ಕೊಂಡಿರೋದು ಅಕ್ರಮ ಇಲ್ಲ, ಅದು ಕಾನೂನು ಪ್ರಕಾರವಾಗಿ ಇರುವಂತಹ ಒಂದು ನೀತಿಯ ಅನುಸಾರವಾಗಿ ಅವರಿಗೆ ಬಂದಿದೆ. ಅವರ ಭೂಮಿಯ ಬದಲಾಗಿ ನಿವೇಶನಗಳನ್ನು ಕೊಟ್ಟಿದ್ದಾರೆ, ಮುಖ್ಯ ಜಾಗದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಆ ರೀತಿಯಾದ ಅಲಾಟ್ಮೆಂಟ್ನ ಮಾಡೋದಕ್ಕೆ ಯಾರು ಕಾರಣ ಆದರು? ಮುಖ್ಯಮಂತ್ರಿಗಳು ಏನಾದರೂ ಆಗ ವಿರೋಧ ಪಕ್ಷದಲ್ಲಿದ್ದಾಗ ಪತ್ರ ಕೊಟ್ಟಿದ್ರ, ಯಾರಿಗಾದ್ರೂ ಅವರು ದೂರವಾಣಿ ಕರೆ ಮಾಡಿದರೆ ಇತ್ಯಾದಿಗಳು ಹೆಂಗೂ ತನಿಖೆಯಿಂದ ಹೊರಗೆ ಬರುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿಯೇ ಒಬ್ಬ ವರ್ಚಸ್ವಿ ಅಹಿಂದ ನಾಯಕನ ವರ್ಚಸ್ಸನ್ನು ತಗ್ಗಿಸಬೇಕು. ಜನಪರವಾಗಿ ಆಡಳಿತ ನಡೆಸ್ತಾ ಇರುವ ಒಂದು ಸರ್ಕಾರದ ನೆಲೆಯನ್ನು ಅಸ್ಥಿರಗೊಳಿಸಬೇಕು ಅಂತ BJP ಏನು ರಾಜಕಾರಣದ ಒಂದು ಪಾದಯಾತ್ರೆ ಮಾಡ್ತಾ ಇದೆ, ಇದು ಖಂಡಿತವಾಗಿಯೂ ಕೂಡ ಆಕ್ಷೇಪಾರ್ಹ. ರಾಜ್ಯಪಾಲರು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ ಒಂದು ವಾರದ ಹಿಂದೆ. ಅಂದರೆ ರಾಜ್ಯಪಾಲರ ಹಸ್ತಕ್ಷೇಪ ಅನ್ನೋದು ಏನಿದೆ, ಇದೂ ಕೂಡ ದುರುದ್ದೇಶಪೂರಿತವಾದ ಕ್ರಮವಾಗಿ ಕಾಣಿಸ್ತಾ ಇದೆ. ಈಗಾಗಲೇ BJP ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ತನಗಾಗದ ರಾಜಕೀಯ ಮುಖಂಡರನ್ನು, ವಿರೋಧ ಪಕ್ಷದ ಅಥವಾ ಬೇರೆ ಪಕ್ಷದ ಮುಖ್ಯಮಂತ್ರಿಗಳನ್ನು ರಾಜಕೀಯವಾಗಿ ಹಣಿಯೋದಕ್ಕೆ, ಅವರನ್ನು ಸ್ಥಾನಭ್ರಷ್ಟರನ್ನಾಗಿ ಮಾಡೋದಕ್ಕೆ ಈ ರೀತಿಯಾಗಿರುವಂತಹ ತಂತ್ರಗಳನ್ನು ಅನುಸರಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. ಶಿಬು ಸೊರೇನ್ ಅವರ ಪ್ರಕರಣ ಆಗಿರಬಹುದು, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಆಗಿರಬಹುದು. ಇದೇ ರೀತಿಯ ತಂತ್ರಗಾರಿಕೆಯನ್ನು ಇದು ಮಾಡಿ ಇಲ್ಲದಿರುವಂತಹ ಪ್ರಕರಣಗಳನ್ನು ಹುಟ್ಟುಹಾಕಿ ಕಟ್ಟುಕತೆಗಳ ಮುಖಾಂತರವಾಗಿ ಕಾನೂನು ಕ್ರಮದ ಹೆಸರಲ್ಲಿ ಅವರನ್ನು ಬಂಧಿಸೋದು, ಜೈಲಿಗೆ ಹಾಕೋದು, ವಿಚಾರಣೆಯನ್ನು ಅಮಾನತ್ನಲ್ಲಿಟ್ಟಿರೋದು. ವಿಚಾರಣೆ ಪೆಂಡಿಂಗ್ನಲ್ಲಿಟ್ಟಿದ್ದಾಗ ಯಾಕೆ ವ್ಯಕ್ತಿಗಳನ್ನು ಜೈಲಲ್ಲಿಡಬೇಕು? ಯಾಕಂದರೆ ಇವ್ಯಾವುದು ಕೂಡ ಕ್ರಿಮಿನಲ್ ಅಪರಾಧಗಳಲ್ಲ, ಇವೆಲ್ಲವೂ ಆರ್ಥಿಕ ಅಪರಾಧಗಳು, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟವು ಅಂತ ಇವರು ಹೇಳ್ತಿದ್ದಾರೆ. ಅದನ್ನು ವಿಚಾರಣೆ ಮಾಡೋದಕ್ಕೆ ಅದರದೇ ಆದ ಕ್ರಮ ಇದೆ. ಕರ್ನಾಟಕದಲ್ಲೂ ಕೂಡ ಈ ರೀತಿಯದೇ ಆಗಿರುವಂತಹ ಬಹುಮತದಿಂದ ಜನಬೆಂಬಲದಿಂದ ಗೆದ್ದಿರೋ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು. ಕೋಮುವಾದದ ಬಗ್ಗೆ, ಇವರ ಜಾತಿ ರಾಜಕಾರಣದ ಬಗ್ಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ BJPಯ ನೀತಿಗಳಿಗೆ ಒಂದು ದೊಡ್ಡ ಭಿನ್ನಮತವನ್ನು ವ್ಯಕ್ತಪಡಿಸ್ತಾ ಜನಸಾಮಾನ್ಯರ ಬೆಂಬಲವನ್ನು ಗಳಿಸಿರುವ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಏನಾದರೂ ಮಾಡಿ ಅಸ್ಥಿರಗೊಳಿಸಬೇಕು ಅನ್ನೋ ದುರುದ್ದೇಶ BJP ಸರ್ಕಾರಕ್ಕೆ ಮತ್ತು ಅದರ ಮಿತ್ರ ಪಕ್ಷಕ್ಕೆ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಒಂದು ಹುನ್ನಾರ. ಹಗರಣದ ಹೆಸರಲ್ಲಿ ಒಂದು ಜನಪ್ರಿಯ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಪರೋಕ್ಷವಾಗಿ, ಇಲ್ಲಿರುವಂತಹ ಪಕ್ಷ ನೇರವಾಗಿ ಮತ್ತು ಅವರಿಗೆ ಬೆಂಬಲವಾಗಿ ರಾಜ್ಯಪಾಲರು ಕೂಡ ಪಾಲ್ಗೊಳ್ತಾ ಇರೋದು ಬಹಳ ದುರದೃಷ್ಟಕರವಾಗಿದೆ. ನಾವು ಈ ರೀತಿಯಾಗಿರುವಂತಹ ರಾಜಕೀಯ ದುರುದ್ದೇಶಿತವಾಗಿರುವ ನಡೆಗಳನ್ನು ಬಹಳ ವಿಮರ್ಶಾತ್ಮಕವಾಗಿ ನೋಡಬೇಕಾದ ಅಗತ್ಯ ಇದೆ. ಜನ ಈ ಬಗ್ಗೆ ಸಾರಾಸಗಟಾಗಿ ಆಲೋಚನೆ ಮಾಡಬೇಕು. ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ಕಾಣೋದು ಭ್ರಷ್ಟಾಚಾರ ಅಲ್ಲ, ಅಧಿಕಾರದ ದುರ್ಬಳಕೆ ಅಲ್ಲ. ಇಲ್ಲಿರೋದೆಲ್ಲವೂ ಕೂಡ ಮೂಡಾದ ನೀತಿಯ ಪ್ರಕಾರವಾಗಿ ನಿವೇಶನವನ್ನು ಪಡೆದುಕೊಂಡಿರೋದು. ಇತರರು ಕೂಡ ಅದೇ ರೀತಿಯ ನಿವೇಶನಗಳನ್ನು ಅಲ್ಲಿ ಪಡ್ಕೊಂಡಿದ್ದಾರೆ. ಇವರೇ ವಿಶೇಷವಾಗಿ ಅಲ್ಲಿ ಪಡ್ಕೊಂಡಿರುವಂತಹ ಸವಲತ್ತು ಏನೂ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿ ಬರುತ್ತೆ. ಅದನ್ನು ಈಗ ಏನವರು ಮೂಡ ಪ್ರಕರಣ ಅಥವಾ ಅವರು ST ಆಯೋಗದ ಪ್ರಕರಣವನ್ನು ಎತ್ತಿ ಪಾದಯಾತ್ರೆ ಶುರು ಮಾಡಿದಾಗಲೇ ಮಾಡಬೇಕು ಅಂತಿರಲಿಲ್ಲ. ಅಧಿಕಾರಕ್ಕೆ ಬಂದ ತಕ್ಷಣ ಈ ಹಿಂದೆ ಅಧಿಕಾರದಲ್ಲಿದ್ದ BJP ಸರ್ಕಾರದ ಅವಧಿಯಲ್ಲಿ ಏನೇನೋ ಹಗರಣಗಳು ನಡೆದಿದೆ, ಭ್ರಷ್ಟಾಚಾರಗಳು ನಡೆದಿದೆ, ಅಧಿಕಾರ ದುರುಪಯೋಗ ನಡೆದಿದೆ, ಅದಕ್ಕೆ ಸಂಬಂಧಪಟ್ಟವರು ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಕೋಮುಗಲಭೆಗೆ ಕಾರಣ ಆಗಿದೆ, ಎಲ್ಲೆಲ್ಲಿ ಅಶಾಂತಿ ಸೃಷ್ಟಿಸಲಾಗಿದೆ ಮತ್ತು ಯಾವ ನಿಗಮಗಳಲ್ಲಿ ಹಣಕಾಸುಗಳನ್ನು ಕದಿಯಲಾಗಿದೆ, ಅವರದೇ ಪಕ್ಷದಲ್ಲಿದ್ದಂತಹ ಒಬ್ಬ ಮುಖಂಡರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಬೋವಿ ನಿಗಮದಲ್ಲಿ ಎಷ್ಟು ಹಣ ದುರುಪಯೋಗ ಆಗಿದೆ ಅಂತ. ಇವೆಲ್ಲದರ ಬಗ್ಗೆ ಸಮಗ್ರವಾದ ತನಿಖೆಯನ್ನು ಕೈಗೊಳ್ಳಬೇಕಿತ್ತು. ಈಗ ತಡವಾಗಿ ಆದರೂ ಅದನ್ನೆಲ್ಲವನ್ನು ಆರಂಭಿಸಬೇಕು, ಜನಕ್ಕೆ ನ್ಯಾಯವನ್ನು ಕೊಡಿಸಬೇಕು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು.
ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.